ಇದನ್ನೇ ಗದ್ಯಪಾಠ ಸುಕುಮಾರ ಸ್ವಾಮಿ ಕತೆ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಕವಿ ಕಾವ್ಯ ಪರಿಚಯದಲ್ಲಿ ಲೇಖಕರ ಪರಿಚಯನೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಈ ಪಾಠವನ್ನು ಬರೆದವರು ಶಿವಕೋಟ್ಯಾಚಾರ್ಯರು. ಶಿವಕೋಟ್ಯಾಚಾರ್ಯರು ಕ್ರಿಸ್ತಶಕ ಸುಮಾರು 10ನೆಯ ಶತಮಾನದಲ್ಲಿ ಬಳ್ಳಾರಿ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಕೋಗಳಿ ನಾಡಿನಲ್ಲಿ ಜನಿಸಿದರು. ಕನ್ನಡದ ಪ್ರಥಮ ಗದ್ಯಕೃತಿ ಎನಿಸಿದ ಒಡ್ಡಾರಾಧನೆ ಎಂಬ ಕೃತಿಯನ್ನು ಬರೆದಿದ್ದಾರೆ. ಜೈನ ಧಾರ್ಮಿಕ ಕಥೆಗಳ ಸಂಗ್ರಹವಾದ ಇದರಲ್ಲಿ 19 ಕಥೆಗಳಿವೆ. ಇದರಲ್ಲಿ ಸುಕುಮಾರ ಸ್ವಾಮಿ ಕಥೆ ಎಂಬುದು ಒಂದು ಉತ್ತಮ ಕಥೆಯಾಗಿದೆ. ಅಭ್ಯಾಸ ಪ್ರಶ್ನೋತ್ತರಗಳು. ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಸುಕುಮಾರ ಸ್ವಾಮಿಯ ತಂದೆ ತಾಯಿಗಳ ಹೆಸರೇನು? ಉತ್ತರ, ಸುಕುಮಾರ ಸ್ವಾಮಿಯ ತಂದೆ ತಾಯಿಗಳ ಹೆಸರು ಸೂರದತ್ತ ಮತ್ತು ಯಶೋಭದ್ರೆ. ಪ್ರಶ್ನೆ 2, ಸುಕುಮಾರ ಸ್ವಾಮಿಗೆ ಯಾವ ಪಟ್ಟವನ್ನ ಕಟ್ಟಲಾಯಿತು? ಉತ್ತರ, ಸುಕುಮಾರ ಸ್ವಾಮಿಗೆ ಸೆಟ್ಟಿಯ ಪಟ್ಟವನ್ನ ಕಟ್ಟಲಾಯಿತು. ಪ್ರಶ್ನೆ 3, ನೈಮಿತ್ತಿಕನು ಸುಕುಮಾರ ಸ್ವಾಮಿಯ ಬಗ್ಗೆ ಏನು ಹೇಳಿದನು? ಉತ್ತರ, ನೈಮಿತ್ತಿಕನು ಸುಕುಮಾರ ಸ್ವಾಮಿಯ ಬಗ್ಗೆ ಈತನು ಯಾವ ಒಂದು ಕಾಲದಲ್ಲಿ ಋಷಿಯರ ರೂಪವನ್ನು ಕಾಣುತ್ತಾನೋ ಅಂದು ತಪಸ್ಸಿಗೆ ಹೋಗುತ್ತಾನೆಂದು ಹೇಳಿದನು. 4ನೇ ಪ್ರಶ್ನೆ, ಯಶೋಭದ್ರೆಯು ರತ್ನ ಕಂಬಳಿಗಳನ್ನು ಯಾರಿಗೆ ಕೊಟ್ಟಳು? ಉತ್ತರ, ಯಶೋಭದ್ರೆಯು ರತ್ನ ಕಂಬಳಿಗಳನ್ನು ತನ್ನ 32 ಸೊಸೆಯಂದರಿಗೆ ಕೊಟ್ಟಳು. 5ನೇ ಪ್ರಶ್ನೆ, ಅರಸ ಋಷಭಾಂಕನ ಉಂಗುರವು ಯಾವಾಗ ಕೆಳಕ್ಕೆ ಬಿದ್ದಿತು? ಉತ್ತರ, ಅರಸ ಋಷಭಾಂಕನ ಉಂಗುರವು ಸ್ನಾನ ಮಾಡುವಾಗ ಕೆಳಕ್ಕೆ ಬಿದ್ದಿತು. ಕೊಟ್ಟಿರೋ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಸುಕುಮಾರ ಸ್ವಾಮಿಯು ಹೇಗೆ ಸುಖಭೋಗಗಳನ್ನು ಅನುಭವಿಸುತ್ತಿದ್ದನು? ಉತ್ತರ, ಸುಕುಮಾರ ಸ್ವಾಮಿಯು ಯುವಕನಾಗಿ ಅತ್ಯಂತ ರೂಪ, ಲಾವಣ್ಯ, ಸೌಭಾಗ್ಯ, ಕಾಂತಿಯಿಂದ ಕೂಡಿದವನಾಗಿದ್ದು ಆತನಿಗೆ 32 ಲತಾಗ್ರಹಗಳು, ಅತ್ಯಂತ ರೂಪ, ಲಾವಣ್ಯ, ಸೌಭಾಗ್ಯ, ಕಾಂತಿ, ಹಾವಭಾವ, ವಿಲಾಸದಿಂದ ಸೌಂದರ್ಯಗಳ ಒಡತಿಯರಾದ ದೇವಲೋಕದ ಅಪ್ಸರ ಸ್ತ್ರೀಯರನ್ನೇ ಹೋಲುವಂತಹ ದಿವ್ಯ ಸ್ತ್ರೀಯರು ಹೆಂಡತಿಯರು ಇದ್ದರು. 32 ನಾಟ್ಯಶಾಲೆಗಳು, 32 ಕೋಟಿ ಸಂಪತ್ತು, ಪಂಚರತ್ನಗಳು ಇದ್ದವು. ಇವುಗಳೊಂದಿಗೆ ಕೂಡಿ ಭೋಗೋಪಭೋಗ ಸುಖಗಳನ್ನು ಅನುಭವಿಸುತ್ತಿದ್ದನು. 2ನೇ ಪ್ರಶ್ನೆ, ಅರಸ ಋಷಭಾಂಕನು ಆಶ್ಚರ್ಯಗೊಳ್ಳಲು ಕಾರಣವೇನು? ಉತ್ತರ, ಋಷಭಾಂಕನು ಕೊಂಡುಕೊಳ್ಳಲಾಗದ ರತ್ನಗಂಬಳಿಗಳನ್ನು ಸುಕುಮಾರ ಸ್ವಾಮಿಯ ತಾಯಿ ಯಶೋಭದ್ರೆ ಖರೀದಿಸಿದಳು. ಅವುಗಳನ್ನು 32 ತುಂಡುಗಳನ್ನಾಗಿ ಮಾಡಿ ಸೊಸೆಯಂದರಿಗೆ ನೀಡಿದಳು. ಅವರು ಅವುಗಳನ್ನು ಚಪ್ಪಲಿಗಳಿಗೆ ಸಿಕ್ಕಿಸಿಕೊಂಡರು. ಈ ಸಂಗತಿಯನ್ನು ತಿಳಿದು ಋಷಭಾಂಕನು ಆಶ್ಚರ್ಯಪಟ್ಟನು. ಪ್ರಶ್ನೆ 3, ಋಷಭಾಂಕನು ಸುಕುಮಾರ ಸ್ವಾಮಿಗೆ ವ್ಯಾಧಿ ಇದೆ ಎಂದುಕೊಳ್ಳಲು ಕಾರಣವೇನು? ಉತ್ತರ, ಋಷಭಾಂಕನು ಸುಕುಮಾರ ಸ್ವಾಮಿಯ ಮನೆಗೆ ಆಗಮಿಸಿದಾಗ ಸಜ್ಜನರು, ಸೇವಕರು ಬಿಳಿ ಸಾಸಿವೆಗಳನ್ನು ಮಂಗಳಕರವೆಂದು ಇಬ್ಬರಿಗೂ ಮಂತ್ರಾಕ್ಷತೆಯನ್ನ ಹಾಕಿದರು. ಆ ಬಿಳಿ ಸಾಸಿವೆ ಕಾಳುಗಳು ಸುಕುಮಾರ ಸ್ವಾಮಿ ಕುಳಿತಿದ್ದ ಆಸನದಲ್ಲಿ ಒತ್ತಿದ್ದರಿಂದ ಸೊಂಟವನ್ನು ಅಲುಗಾಡಿಸಿದನು. ದೀಪ ನೋಡಿದಾಗ ಅವನ ಕಣ್ಣೀರು ಸುರಿಯುತ್ತಿತ್ತು. ಊಟ ಮಾಡುವಾಗ ಸುಕುಮಾರ ಸ್ವಾಮಿಯ ಅರ್ಧ ಆಹಾರ ನುಂಗುತ್ತಾ ಇನ್ನುಳಿದ ಅರ್ಧ ಆಹಾರವನ್ನು ಉಗುಳುತ್ತಿದ್ದನು. ಇದನ್ನು ಅರಸನು ನೋಡಿ ಸುಕುಮಾರ ಸ್ವಾಮಿಗೆ ವ್ಯಾಧಿ ಇದೆ ಎಂದು ಭಾವಿಸಿದನು. 4ನೇ ಪ್ರಶ್ನೆ, ಸುಕುಮಾರ ಸ್ವಾಮಿಯ ವ್ಯಾಧಿಗೆ ಮದ್ದನ್ನು ಏಕೆ ಮಾಡಿಸಿಲ್ಲ ಎಂದು ಅರಸನು ಕೇಳಿದಾಗ ತಾಯಿ ಯಶೋಭದ್ರೆಯು ಏನೆಂದು ಹೇಳಿದಳು? ಉತ್ತರ, ದೇವಾ, ಆತನಿಗೆ ಇವು ರೋಗವಲ್ಲವು. ಮಂತ್ರಾಕ್ಷತೆ ಹಾಕಿದ್ದರಿಂದ ಬಿಳಿ ಸಾಸಿವೆಗಳು ಒತ್ತಲು ಸಹಿಸದೆ ಸೊಂಟವನ್ನ ಅಲುಗಾಡಿಸಿದನು. ಮತ್ತೆ ಆತನು ಯಾವ ಕಾಲದಲ್ಲೂ ಮಾಣಿಕ್ಯದ ಬೆಳಕಿನಲ್ಲಿ ಇರುವುದರಿಂದ ದೀಪದ ಬೆಳಕಿಗೆ ಸಹಿಸದೆ ಕಣ್ಣೀರು ಬರುತ್ತಿದೆ. ಮತ್ತೆ ನೀವು ಬಂದಿದ್ದರಿಂದ ಕಮಲ ನೀನೋಪದಲ್ಲಿಟ್ಟು ಸುವಾಸನೆ ಭರಿಸಿದ ಅಕ್ಕಿಯಲ್ಲಿ ಬೇರೆ ಅಕ್ಕಿಯನ್ನ ಬೆರೆಸಿ ಅನ್ನವನ್ನ ಮಾಡಿದ್ದರಿಂದ ಸುವಾಸಿತ ಅಕ್ಕಿಯ ಅನ್ನವನ್ನು ನುಂಗುತ್ತಿದ್ದನು, ಉಳಿದ ಅನ್ನವನ್ನು ಉಗುಳುತ್ತಿದ್ದನು. ಆದುದರಿಂದ ಇವು ವ್ಯಾಧಿಗಳಲ್ಲ ಎಂದು ಹೇಳಿದಳು. ಪ್ರಶ್ನೆ 5, ಋಷಭಾಂಕ ಅರಸನು ಯಶೋಭದ್ರೆಯ ಅರಮನೆಗೆ ಬರಲು ಕಾರಣವೇನು? ಉತ್ತರ, ಉಜ್ಜಯಿನಿ ಪಟ್ಟವನ್ನ ಆಳುತ್ತಿದ್ದ ಋಷಭಾಂಕನೆಂಬ ಅರಸನು ಕೊಂಡುಕೊಳ್ಳಲಾಗದ 1,00,000 ದಿನಾರಗಳ ಬೆಲೆಯುಳ್ಳ ರತ್ನ ಕಂಬಳಿಗಳನ್ನು ಯಶೋಭದ್ರೆ ತೆಗೆದುಕೊಂಡು ತನ್ನ 32 ಸೊಸೆಯಂದಿರಿಗೆ ಹಂಚಿಕೊಟ್ಟಳು. ಅವರು ಆ ರತ್ನ ಕಂಬಳಿಯ ತುಂಡುಗಳನ್ನು ತಮ್ಮ ತಮ್ಮ ಚಪ್ಪಲಿಗಳಲ್ಲಿ ಸೇರಿಸಿದರು ಎಂಬ ಮಾತನ್ನು ಕೇಳಿ ಆಶ್ಚರ್ಯಪಟ್ಟು
ಇವರ ಐಶ್ವರ್ಯವನ್ನ ನೋಡುವೆನು ಎಂದು ಯಶೋಭದ್ರೆಯ ಅರಮನೆಗೆ ಬಂದನು. ಪ್ರಶ್ನೆ ಈ ಕೊಟ್ಟಿರೋ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಸುಕುಮಾರ ಸ್ವಾಮಿಯ ಕಥೆಯನ್ನ ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ: ಈ ಜಂಬೂ ದ್ವೀಪದ ದಕ್ಷಿಣ ಭಾಗದ ಭರತ ಕ್ಷೇತ್ರದಲ್ಲಿ ಅವಂತಿ ಎಂಬ ನಾಡಿಯಲ್ಲಿ ಉಜ್ಜಯಿನಿ ಎಂಬ ಪಟ್ಟಣವಿತ್ತು. ಆ ಪಟ್ಟಣದ ಯಶೋಭದ್ರೆ ಮತ್ತು ಸೂರದತ್ತರ ಮಗನೇ ಸುಕುಮಾರ ಸ್ವಾಮಿ. ನಂತರ ಸುಕುಮಾರ ಸ್ವಾಮಿಗೆ ಸೆಟ್ಟಿ ಪಟ್ಟವನ್ನ ಕಟ್ಟಲಾಯಿತು. ಸುಕುಮಾರ ಸ್ವಾಮಿಯು ಯುವಕನಾಗಿ ಅತ್ಯಂತ ರೂಪ, ಲಾವಣ್ಯ, ಸೌಭಾಗ್ಯ, ಕಾಂತಿಯಿಂದ ಕೂಡಿದವನಾಗಿದ್ದು ಆತನಿಗೆ 32 ಲತಾಗ್ರಹಗಳು, ಅತ್ಯಂತ ರೂಪ, ಲಾವಣ್ಯ, ಸೌಭಾಗ್ಯ, ಕಾಂತಿ, ಹಾವಭಾವ, ವಿಲಾಸದಿಂದ ಸೌಂದರ್ಯಗಳ ಒಡತಿಯರಾದ ದೇವಲೋಕದ ಅಪ್ಸರ ಸ್ತ್ರೀಯರನ್ನೇ ಹೋಲುವಂತಹ 32 ದಿವ್ಯ ಸ್ತ್ರೀಯರು ಹೆಂಡತಿಯರು ಇದ್ದರು. 32 ನಾಟ್ಯಶಾಲೆಗಳು, 32 ಕೋಟಿ ಸಂಪತ್ತು, ಪಂಚರತ್ನಗಳು ಇದ್ದವು. ಇವುಗಳೊಂದಿಗೆ ಕೂಡಿ ಭೋಗೋಪಭೋಗ ಸುಖಗಳನ್ನು ಅನುಭವಿಸುತ್ತಿದ್ದನು. ಮತ್ತೊಂದು ದಿವಸ ಒಬ್ಬ ನೈಮಿತ್ತಿಕನು ಜೋಯಿಸ ಬಂದು, ಈ ಸುಕುಮಾರ ಸ್ವಾಮಿ ಯಾವ ಒಂದು ಕಾಲದಲ್ಲಿ ಋಷಿಯರ ರೂಪವನ್ನು ಕಾಣುತ್ತಾನೋ ಅಂದು ತಪಸ್ಸಿಗೆ ಹೋಗುತ್ತಾನೆಂದು ಅಪ್ಪಣೆ ಮಾಡಿದನು. ಆ ಮಾತನ್ನ ತಾಯಿ ಯಶೋಭದ್ರೆ ಕೇಳಿ ತನ್ನ ಮನೆಯನ್ನ ಋಷಿಗಳು ಹೊಕ್ಕದಂತೆ ಬಾಗಿಲಿಗೆ ಕಾವಲುಗಾರರನ್ನ ನೇಮಿಸಿದಳು. ಹೀಗೆ ಕಾಲವು ಕಳೆಯಲು ಮತ್ತೊಂದು ದಿವಸ ರತ್ನದೀಪದಿಂದ ಬಂದ ಒಬ್ಬ ವ್ಯಾಪಾರಿ ಲಕ್ಷ ದಿನಾರಗಳ ಬೆಲೆಯುಳ್ಳ ರತ್ನ ಕಂಬಳಿಗಳನ್ನು ತೆಗೆದುಕೊಂಡು ಉಜ್ಜಯಿನಿಗೆ ಮಾರಲು ಬಂದಾಗ ಯಶೋಭದ್ರೆ ಲಕ್ಷ ದಿನಾರಗಳನ್ನು ಕೊಟ್ಟು ರತ್ನಗಂಬಳಿಗಳನ್ನು ತೆಗೆದುಕೊಂಡು 32 ಸೊಸೆಯಂದಿರಿಗೆ ಹಂಚಿಕೊಟ್ಟಳು. ಅವರು ಆ ರತ್ನ ಕಂಬಳಿಯ ತುಂಡುಗಳನ್ನು ತಮ್ಮ ತಮ್ಮ ಚಪ್ಪಲಿಗಳಲ್ಲಿ ಸೇರಿಸಿದರು ಎಂಬ ಮಾತನ್ನ ಋಷಭಾಂಕ ಅರಸನು ಕೇಳಿ ಆಶ್ಚರ್ಯಪಟ್ಟನು. ಅವರ ಐಶ್ವರ್ಯವನ್ನು ನೋಡುವೆನು ಎಂದು ಮನೆಗೆ ಬಂದನು. ರಾಜನು ಸುಕುಮಾರ ಸ್ವಾಮಿಯನ್ನ ಮನ್ಮಥನನ್ನ ಅಪ್ಪಿಕೊಳ್ಳುವಂತೆ ಅಪ್ಪಿಕೊಂಡನು. ನಂತರ ದಿವ್ಯವಾದ ಹಾಸಿಗೆ ಮೇಲೆ ಕೂರಿಸಿದನು. ಆಗ ಸಜ್ಜನ ಪರಿಜನರೆಲ್ಲರೂ ಮಂಗಳಕರವಾದದ್ದು ಎಂದು ಬಿಳಿ ಸಾಸಿವೆಗಳನ್ನು ಇಬ್ಬರಿಗೂ ಮಂತ್ರಾಕ್ಷತೆಯನ್ನ ಹಾಕಿದರು. ಬಿಳಿ ಸಾಸಿವೆಗಳು ಸುಕುಮಾರ ಸ್ವಾಮಿಯ ಆಸನದಲ್ಲಿ ಒತ್ತಿದಾಗ ಸೊಂಟವನ್ನ ಅಲುಗಾಡಿಸಿದನು. ದೀಪವನ್ನು ನೋಡಿದಾಗ ಕಣ್ಣೀರು ಸುರಿಸಿದನು. ಸುಕುಮಾರ ಸ್ವಾಮಿಯ ಜೊತೆಗೂಡಿ ನಾನಾ ಪ್ರಕಾರದ ಸಿಹಿಯಾದ ತಿನಿಸುಗಳನ್ನು ಊಟ ಮಾಡುತ್ತಿರುವಾಗ ಸುಕುಮಾರ ಸ್ವಾಮಿಯ ಅರ್ಧಾಹಾರವನ್ನು ನುಂಗುತ್ತಿದ್ದನು, ಇನ್ನು ಅರ್ಧಾಹಾರವನ್ನು ಉಗುಳುತ್ತಿದ್ದನು. ಇದನ್ನು ಕಂಡು ಋಷಭಾಂಕನು ಈತನಿಗೆ ಯಾವುದೋ ವ್ಯಾಧಿ ರೋಗ ಇದೆ ಎಂದು ತಿಳಿದು ಯಶೋಭದ್ರೆಗೆ, ಅಮ್ಮ, ನಮ್ಮ ತಮ್ಮನ ಸೊಂಟದ ಭಾಗಕ್ಕೂ ಕಣ್ಣೀರ ಬರುವುದಕ್ಕೂ ಆಹಾರದ ರುಚಿ ಇಲ್ಲದಿರುವುದಕ್ಕೂ ಔಷಧವನ್ನ ಮಾಡಿಸಿಲ್ಲಬೇಕೆ ಎನ್ನಲು, ದೇವಾ, ಆತನಿಗೆ ಇವು ರೋಗವಲ್ಲವು. ಮಂತ್ರಾಕ್ಷತೆ ಹಾಕಿದ್ದರಿಂದ ಬಿಳಿ ಸಾಸಿವೆಗಳು ಒತ್ತಲು ಸಹಿಸದೆ ಸೊಂಟವನ್ನ ಅಲುಗಾಡಿಸಿದನು. ಮತ್ತೆ ಆತನು ಯಾವ ಕಾಲದಲ್ಲೂ ಮಾಣಿಕ್ಯದ ಬೆಳಕಿನಲ್ಲಿ ಇರುವುದರಿಂದ ದೀಪದ ಬೆಳಕಿಗೆ ಸಹಿಸದೆ ಕಣ್ಣೀರು ಬರುತ್ತಿದೆ. ಮತ್ತೆ ನೀವು ಬಂದಿದ್ದರಿಂದ ಕಮಲ ನೀಲೋತ್ಪತ್ತಲ್ಲಿಟ್ಟು ಸುವಾಸನೆ ಭರಿಸಿದ ಅಕ್ಕಿಯಲ್ಲಿ ಬೇರೆ ಅಕ್ಕಿಯನ್ನು ಬೆರೆಸಿ ಅನ್ನವನ್ನ ಮಾಡಿದ್ದರಿಂದ ಸುವಾಸಿತ ಅಕ್ಕಿಯ ಅನ್ನವನ್ನ ನುಂಗುತ್ತಿದ್ದನು, ಉಳಿದ ಅನ್ನವನ್ನು ಉಗುಳುತ್ತಿದ್ದನು. ಆದ್ದರಿಂದ ಈತನಿಗೆ ಈ ಅವಸ್ಥೆಗಳು ಆದವು ಎನ್ನುವುದನ್ನು ಕೇಳಿ ಆಶ್ಚರ್ಯಗೊಂಡು, ಈತನ ಕ್ಷಣ ಮಾತ್ರದ ಭೋಗಕ್ಕೂ ಸುಖಕ್ಕೂ ನಮ್ಮ ಎಲ್ಲ ಕಾಲದಲ್ಲೂ ಅರಸುತನವನ್ನ ಮಾಡಿದ ಭೋಗೋಪಭೋಗಗಳು ಸಮಾನವಲ್ಲ. ಅದರಿಂದ ಈ ಲೋಕದಲ್ಲಿ ಈತನೇ ಶ್ರೇಷ್ಠನಾದ ಸುಖಿ ಎಂದು ಹೇಳಿ ಅರಸನು ಅವಂತಿ ಸುಕುಮಾರ ಎಂದು ಹೆಸರನ್ನು ಇಟ್ಟ. ಪ್ರಶ್ನೆ 2, ಸುಕುಮಾರ ಎಂಬ ಹೆಸರು ಸುಕುಮಾರ ಸ್ವಾಮಿಗೆ ಹೇಗೆ ಅನ್ವರ್ಥವಾಗುತ್ತದೆ ವಿವರಿಸಿ. ಉತ್ತರ: ಸುಕುಮಾರ ಸ್ವಾಮಿಯು ಯುವಕನಾಗಿ ಅತ್ಯಂತ ರೂಪ, ಲಾವಣ್ಯ, ಸೌಭಾಗ್ಯ, ಕಾಂತಿಯಿಂದ ಕೂಡಿದವನಾಗಿದ್ದು ಆತನಿಗೆ 32 ಲತಾಗ್ರಹಗಳು, ಅತ್ಯಂತ ರೂಪ, ಲಾವಣ್ಯ, ಸೌಭಾಗ್ಯ, ಕಾಂತಿ, ಹಾವಭಾವ, ವಿಲಾಸದಿಂದ ಸೌಂದರ್ಯಗಳ ಒಡತಿಯರಾದ ದೇವಲೋಕದ ಅಪ್ಸರ ಸ್ತ್ರೀಯರನ್ನೇ ಹೋಲುವಂತಹ 32 ದಿವ್ಯ ಸ್ತ್ರೀಯರು ಹೆಂಡತಿಯರು ಇದ್ದರು. 32 ನಾಟ್ಯಶಾಲೆಗಳು, 32 ಕೋಟಿ ಸಂಪತ್ತು, ಪಂಚರತ್ನಗಳು ಇದ್ದವು. ಇವುಗಳೊಂದಿಗೆ ಕೂಡಿ ಋಷಭಾಂಕ ಅರಸನು ಸುಕುಮಾರ ಸ್ವಾಮಿಯ ಕೋಮಲವಾದ ಶರೀರವನ್ನು ನೋಡಿ ಮನ್ಮಥನನ್ನ ಅಪ್ಪಿಕೊಳ್ಳುವಂತೆ ಅಪ್ಪಿಕೊಂಡನು. ಸ್ವಜನ ಪರಿಜನರೆಲ್ಲರೂ ಮಂಗಳಕರವಾದದ್ದು ಎಂದು ಬಿಳಿ ಸಾಸಿವೆಗಳನ್ನು ಇಬ್ಬರಿಗೂ ಮಂತ್ರಾಕ್ಷತೆಯನ್ನ ಹಾಕಿದಾಗ ಬಿಳಿ ಸಾಸಿವೆಗಳು ಸುಕುಮಾರ ಸ್ವಾಮಿಯ ಆಸನದಲ್ಲಿ ಒತ್ತಿದಾಗ ಸೊಂಟವನ್ನ ಅಲುಗಾಡಿಸಿದ್ದನ್ನು ಗಮನಿಸಿದಾಗ ಆತ ಮೃದು ಶರೀರ ಉಳ್ಳವನಾಗಿದ್ದನೆಂದು ತಿಳಿಯಬಹುದು. ದೀಪವನ್ನು ನೋಡಿದಾಗ ಕಣ್ಣೀರು ಸುರಿಸಿದನು.
ಎಂಬುದನ್ನು ನೋಡಿದಾಗ ಯಾವಾಗಲೂ ಮಾಣಿಕ್ಯದ ಬೆಳಕಿನಲ್ಲಿ ಇರುತ್ತಿದ್ದುದನ್ನು ಎಂಬ ಆತನ ಸೂಕ್ಷ್ಮ ದೃಷ್ಟಿಯನ್ನು ಅರಿಯಬಹುದು. ಊಟ ಮಾಡುತ್ತಿರುವಾಗ ಸುಕುಮಾರ ಸ್ವಾಮಿಯು ಕಮಲನೀಲೋತ್ಪಥದಲ್ಲಿಟ್ಟು ಸುವಾಸನೆ ಭರಿಸಿದ ಅಕ್ಕಿಯಲ್ಲಿ ಬೇರೆ ಅಕ್ಕಿಯನ್ನು ಬೆರೆಸಿ ಅನ್ನವನ್ನ ಮಾಡಿದ್ದರೂ ಸುವಾಸಿತ ಅಕ್ಕಿಯ ಅನ್ನವನ್ನ ಮಾತ್ರ ನುಂಗುತ್ತಿದ್ದನು, ಉಳಿದ ಅನ್ನವನ್ನ ಉಗುಳುತ್ತಿದ್ದನು ಎಂಬುದನ್ನು ಗಮನಿಸಿದರೆ ಆತನ ಆಹಾರದ ವಿಚಾರ ತಿಳಿಯುತ್ತದೆ. ಇಂತಹ ವಿಚಾರಗಳನ್ನು ತಿಳಿದ ಅರಸ ಆಶ್ಚರ್ಯಗೊಂಡು ಆತನ ಕ್ಷಣ ಮಾತ್ರದ ಭೋಗಕ್ಕೂ ಸುಖಕ್ಕೂ ನಮ್ಮ ಎಲ್ಲ ಕಾಲದಲ್ಲೂ ಅರಸುತನವನ್ನ ಮಾಡಿದ ಭೋಗೋಪಭೋಗಗಳು ಸಮಾನವಲ್ಲ. ಆದ ಈ ಲೋಕದಲ್ಲಿ ಈತನೇ ಶ್ರೇಷ್ಠನಾದ ಸುಖಿ ಎಂದು ಹೇಳಿ ಅರಸನು ಅವಂತಿ ಸುಕುಮಾರ ಎಂದು ಹೆಸರನ್ನು ಇಟ್ಟದ್ದು ಆತನ ಹೆಸರಿಗೆ ಸುಕುಮಾರ ಎಂಬ ಹೆಸರು ಅನ್ವರ್ಥವಾಗುತ್ತದೆ. ಪ್ರಶ್ನೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ. ಮೊದಲ ವಾಕ್ಯ ರಿಸಿಯರ ರೂಪುಂ ಕಾನ್ಗ ಮಂದಿತನುಂ ತಪುಂ ಬುಡಗುಂ. ಆಯ್ಕೆ. ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ಬರೆದಿರುವ ವಡ್ಢಾರಾಧನೆ ಕೃತಿಯಿಂದ ಆರಿಸಲಾದ ಸುಕುಮಾರ ಸ್ವಾಮಿಯ ಕತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಈ ಮಾತನ್ನ ನೈಮಿತ್ತಿಕನು ಯಶೋಭದ್ರೆಗೆ ಹೇಳುತ್ತಾನೆ. ಸುಕುಮಾರ ಸ್ವಾಮಿಯು ಭೋಗೋಪಭೋಗ ಸುಖಗಳನ್ನು ಅನುಭವಿಸುತ್ತಾ ಇರುವಾಗ ಒಂದು ದಿನ ನೈಮಿತ್ತಿಕನೊಬ್ಬನು ಅರಮನೆಗೆ ಬರುತ್ತಾನೆ. ಅರಮನೆಯಲ್ಲಿದ್ದ ಸುಕುಮಾರ ಸ್ವಾಮಿಯನ್ನ ನೋಡಿ, ಯಾವ ಒಂದು ಕಾಲದಲ್ಲಿ ರಿಸಿಯರ ರೂಪಂ ಕಾನ್ಗು ಮಂದಿತನು ತಪುಂ ಬುಡಗು, ಋಷಿಗಳ ರೂಪವನ್ನು ಕಾಣುವನೋ ಅಂದು ಈತನು ತಪಸ್ಸಿಗೆ ಹೋಗುವನು ಎಂದು ಹೇಳಿದ ಸಂದರ್ಭವಾಗಿದೆ. ಸ್ವಾರಸ್ಯ: ಸುಕುಮಾರ ಸ್ವಾಮಿ ವೈರಾಗ್ಯ ಹೊಂದಿ ತಪಸ್ಸಿಗೆ ಹೋಗುವುದು ಮುನ್ಸೂಚನೆ ನೀಡುವ ನೈಮಿತ್ತಿಕನ ಮಾತು ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ. ಎರಡನೇ ವಾಕ್ಯ ನಮ್ಮನ್ನಾಳುವರು ಮೊಳರೆ ಎಂದು ವಿಸ್ಮಯಂಬಟ್ಟು. ಆಯ್ಕೆ. ಈ ವಾಕ್ಯವನ್ನ ಶಿವಕೋಟ್ಯಾಚಾರ್ಯರು ಬರೆದಿರುವ ವಡ್ಢಾರಾಧನೆ ಕೃತಿಯಿಂದ ಆರಿಸಲಾದ ಸುಕುಮಾರ ಸ್ವಾಮಿ ಕತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ವಾಕ್ಯವನ್ನ ಸುಕುಮಾರ ಸ್ವಾಮಿಯ ತಾಯಿ ಯಶೋಭದ್ರೆಗೆ ಹೇಳಿದನು. ರಾಜ ಋಷಭಾಂಕನು ಸುಕುಮಾರ ಸ್ವಾಮಿಯ ಮನೆಗೆ ಬಂದು ಸುಕುಮಾರನು ಎಲ್ಲಿದ್ದಾನೆ ಎಂದು ವಿಚಾರಿಸಿದಾಗ ಯಶೋಭದ್ರೆ, ಸ್ವಾಮಿ ಅವನು ಬಹಳ ಸಾಧು, ನೀವು ಬರುವುದನ್ನು ಅವನು ತಿಳಿಯನು ಎಂದಾಗ ಅರಸನು ಆತನು ಬರುವಂತೆ ದೂತರೊಡನೆ ಹೇಳಿ ಕಳುಹಿಸಿ ಎಂದಾಗ ಯಶೋಭದ್ರೆ ತಾನೇ ಸುಕುಮಾರನಲ್ಲಿಗೆ ಹೋಗಿ, ಮಗನೇ ಅರಸರು ಬಂದರು ಬಾ ಎಂದಾಗ ನಮ್ಮನ್ನಾಳುವರು ಮೊಳರೆ ಎಂದು ವಿಸ್ಮಯಂಬಟ್ಟು, ನಮ್ಮನ್ನು ಆಳುವವರು ಇರುವರೇ ಎಂದು ಆಶ್ಚರ್ಯಪಟ್ಟು ಬಂದ ಸಂದರ್ಭವಾಗಿದೆ. ಸ್ವಾರಸ್ಯ: ಸುಖೋಪಭೋಗದಲ್ಲಿದ್ದ ಸುಕುಮಾರನಿಗೆ ನಮ್ಮನ್ನು ಆಳುವವರು ಇದ್ದಾರೆ ಎಂಬುದು ತಿಳಿಯದಿರುವ ಮತ್ತು ವಿಸ್ಮಯಗೊಳ್ಳುವ ವಿಷಯ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಮುಂದಿನ ವಾಕ್ಯ ಅರ್ಧಾಹಾರಮಂ ನುಂಗು ಗುರ್ಮ ಅರ್ಧಾಹಾರ ಮನಗುಟ್ಟುಮದಂ ನೋಡಿ. ಆಯ್ಕೆ. ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ಬರೆದಿರುವ ವಡ್ಢಾರಾಧನೆ ಕೃತಿಯಿಂದ ಆರಿಸಲಾದ ಸುಕುಮಾರ ಸ್ವಾಮಿ ಕತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಋಷಭಾಂಕನು ಸುಕುಮಾರನೊಂದಿಗೆ ಕುಳಿತುಕೊಂಡು ನಾನಾ ಪ್ರಕಾರದ ಸಿಹಿಯಾದ ತಿನಿಸುಗಳನ್ನು ಊಟ ಮಾಡುತ್ತಿದ್ದ ಸಂದರ್ಭದಲ್ಲಿ ಸುಕುಮಾರ ಸ್ವಾಮಿ ಅರ್ಧಾಹಾರಂ ನುಂಗು ಗುರ್ಮರ್ಧಾಹಾರ ಮನಗುಟ್ಟು ಮದಂ ನೋಡಿ, ಅರ್ಧಾಹಾರವನ್ನ ನುಂಗುತ್ತಿರಲು ಅರ್ಧ ಆಹಾರವನ್ನ ಉಗುಳುವುದನ್ನು ನೋಡಿ, ಇದು ಸಹ ಒಂದು ರೋಗ, ಊಟದ ಮೇಲೆ ರುಚಿ ಇಲ್ಲದುದು ಎಂದು ರಾಜನು ಭಾವಿಸಿಕೊಂಡ ಸಂದರ್ಭವಾಗಿದೆ. ಸ್ವಾರಸ್ಯ: ಸುಕುಮಾರ ಸ್ವಾಮಿ ಸುವಾಸನೆಯಿಂದ ಕೂಡಿದ ಅಕ್ಕಿಯ ಅನ್ನವನ್ನ ಮಾತ್ರ ನುಂಗುತ್ತಿದ್ದನು, ಬೇರೆ ಅಕ್ಕಿಯಿಂದ ಮಾಡಿದ ಅನ್ನವನ್ನ ಉಗುಳುತ್ತಿದ್ದನು. ಇದನ್ನು ನೋಡಿದರೆ ಆತನ ಜೀವನ ಸುಖೋಪಭೋಗವಾಗಿತ್ತು ಎಂಬುದನ್ನು ಈ ವಾಕ್ಯದ ಮೂಲಕ ಲೇಖಕರು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ನಾಲ್ಕನೇ ವಾಕ್ಯ ಅವಂತಿ ಸುಕುಮಾರನೆಂದು ಹೆಸರನಿಟ್ಟ. ಆಯ್ಕೆ. ಈ ವಾಕ್ಯವನ್ನ ಶಿವಕೋಟ್ಯಾಚಾರ್ಯರು ಬರೆದಿರುವ ವಡ್ಢಾರಾಧನೆ ಕೃತಿಯಿಂದ ಆರಿಸಲಾದ ಸುಕುಮಾರ ಸ್ವಾಮಿ ಕತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಸುಕುಮಾರನು ಅನುಭವಿಸುತ್ತಿದ್ದ ಸುಖಭೋಗಗಳನ್ನು ಕೇಳಿದ ರಾಜನು ಈತನ ಕ್ಷಣದ ಮಾತ್ರ ಭೋಗ ಸುಖಕ್ಕೂ ಎಮ್ಮ ಅರಸುತನದ ಕಾಲದಲ್ಲಿ ಅನುಭವಿಸಿದ ಎಲ್ಲ ಭೋಗೋಪಭೋಗಗಳು ಸಮಾನವಲ್ಲ, ಆದುದರಿಂದ ಈ ಲೋಕದಲ್ಲಿ ಈತನೇ ಶ್ರೇಷ್ಠವಾದ ಸುಖಿ ಎಂದು ಅವನಿಗೆ ಅವಂತಿ ಸುಕುಮಾರನೆಂದು ಹೆಸರನಿಟ್ಟ ಎಂದು ಕವಿ ಹೇಳಿದ ಸಂದರ್ಭವಾಗಿದೆ. ಸ್ವಾರಸ್ಯ: ಸುಕುಮಾರ ಸ್ವಾಮಿಯ ವೈಭವವನ್ನು ಮೆಚ್ಚಿ ಈತನ ವೈಭವದ ಮುಂದೆ ತನ್ನ ವೈಭವ ಸಮವಲ್ಲ ಎಂಬ ಋಷಭಾಂಕನು ಸುಕುಮಾರನಿಗೆ ಅವಂತಿ ಸುಕುಮಾರ ಎಂದು ಹೆಸರಿಟ್ಟಿದ್ದು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಭಾಷಾ ಚಟುವಟಿಕೆ. ಮೊದಲ ಪ್ರಶ್ನೆ ಅದಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಮೊದಲ ಪ್ರಶ್ನೆ: ತದ್ದಿತಾಂತಗಳೆಂದರೇನು? ಉತ್ತರ:
ನಾಮಪದಗಳ ಮೇಲೆ ಬೇರೆ ಬೇರೆ ಅರ್ಥಗಳಲ್ಲಿ ಗಾರ, ಕಾರ, ಇಗ, ಅಡಿಗ, ವಂತ, ಇಕ, ಗಾರಿ, ಕಾರಿ, ಇತಿ, ವಂತೆ ಮುಂತಾದ ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತಾಂತಗಳಾಗುತ್ತವೆ. ಪ್ರಶ್ನೆ 2, ತದ್ದಿತಾಂತ ಭಾವನಾಮಗಳೆಂದರೇನು? ಉದಾಹರಣೆ ಸಹಿತ ವಿವರಿಸಿ. ಸಾಮಾನ್ಯವಾಗಿ ಷಷ್ಠಿ ವಿಭಕ್ತಿ ನಾಮಪದಗಳ ಮುಂದೆ ಭಾವಾರ್ಥದಲ್ಲಿ ತನ, ಇಕೆ, ಪೂ, ಮೇ ಇತ್ಯಾದಿ ತದ್ದಿತ ಪ್ರತ್ಯಯಗಳ ಸೇರಿ ತದ್ದಿತಾಂತ ಭಾವನಾಮಗಳು ಆಗುತ್ತವೆ. ಉದಾಹರಣೆ ಜಾನನತನ ಜಾನತನ, ಚಲುವಿನ ಇಕೆ ಚಲುವಿಕೆ, ಕರಿದರ ಭಾವ ಕಪ್ಪು, ಪಿರಿದರ ಭಾವ ಪೆರ್ಮೆ. ಕೊಟ್ಟಿರೋ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ. ಮೊದಲ ಪ್ರಶ್ನೆ ಕಕ್ಕಾಬಿಕ್ಕಿ. ವಿದ್ಯಾರ್ಥಿಗಳು ಹಾವನ್ನು ನೋಡಿ ಕಕ್ಕಾಬಿಕ್ಕಿಯಾಗಿ ಓಡಿ ಹೋದರು. 2, ಆರಂಭಿಸು. ವಿಶ್ವೇಶ್ವರಯ್ಯನವರು ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆಗಳನ್ನು ಆರಂಭಿಸಿದರು. ಪ್ರಯತ್ನಿಸು. ವಿದ್ಯಾರ್ಥಿಗಳು ಉತ್ತಮ ದರ್ಜೆಯಲ್ಲಿ ಉತ್ತೀರ್ಣರಾಗಲು ಪ್ರಯತ್ನಿಸಬೇಕು. ಘಾಸಿಗೊಳಿಸು. ಸೋಲು ಉಂಟಾಯಿತೆಂದು ಮನಸ್ಸಿಗೆ ಘಾಸಿ ಮಾಡಬಾರದು. ಕೊಟ್ಟಿರೋ ಪದಗಳನ್ನು ವಿರುದ್ಧಾರ್ಥಕ ಪದ ಬರೀರಿ. ಒಳಿತು, ಕೆಡುಕು, ಸಮಷ್ಟಿ, ವ್ಯಷ್ಟಿ, ಪುಣ್ಯ, ಪಾಪ, ಬೆಳಕು, ಕತ್ತಲು, ಧರ್ಮ, ಅಧರ್ಮ. ಇಷ್ಟಿತ್ತು ಸ್ನೇಹಿತರೆ SSLCಯ ಪ್ರಥಮ ಭಾಷೆ ಕನ್ನಡದ 5ನೆಯ ಗದ್ಯಪಾಠ ಸುಕುಮಾರಸ್ವಾಮಿ ಕಥೆ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಎಲ್ಲ ವಿಷಯಗಳಲ್ಲಿ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ಗಳನ್ನು, ಪಾಸಿಂಗ್ ಪ್ಯಾಕೇಜ್ಗಳನ್ನು, FA SA ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಸಹಿತ ಪೋಸ್ಟ್ ಮಾಡ್ತಾ ಇದ್ದೀವಿ. ಅವೆಲ್ಲ ವಿಡಿಯೋಗಳನ್ನು ತಪ್ಪದೇ ನೋಡಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನನ್ನದೇ ಒಂದು ವಾಟ್ಸಪ್ ಚಾನಲ್ನ